ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಚಾಲೆಂಜ್ ಥರ ಕಾನ್ಸೆಪ್ಟ್ ತೊಗೊಂಡ್ಬಂದಿದ್ದೀನಿ. ಅದನ್ನ ಮಾಡೋಕ್ಕೆ ಇವತ್ತು ನಾವು ಒಂದು ಸ್ಮಶಾನಕ್ಕೆ, ತುಂಬ ದೊಡ್ಡ ಸ್ಮಶಾನ, ತುಂಬ ಹೆಸರು ಮಾಡಿರೋ ಅಂಥ ಸ್ಮಶಾನ ಇದು. ತುಂಬ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆದಿದೆ ಅರ್ಧ ರಾತ್ರಿಯಲ್ಲಿ. ಮತ್ತು ನಿಮಗೆ ಇಲ್ಲಿ ಯಾರಾದರೆ ಇದನ್ನು ತೋರಿಸಿದಾರೋ ಅವರೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಏನೇನು ನಡೆದಿದೆ ಅಂತ. ಸೊ ಇವತ್ತು ಬಂದ್ಬಿಟ್ಟು ನನ್ನ ಜೊತೆ ಮಲ್ಲೇಶ್ ಬಂದಿದ್ದಾರೆ. ಮಲ್ಲೇಶ್ ಅಂದರೆ ನಾನಲ್ಲ, ಇನ್ನೊಬ್ಬರ ಹೆಸರು ಮಲ್ಲೇಶೇ. ಸೊ ಅವರು ಬಂದಿದ್ದಾರೆ. ಮತ್ತು ಮಿಸ್ಟರ್ ಮುನಿಕ್ರೇಜ್ ಅಂತ ಮುನಿಕೃಷ್ಣ ಅವರು, ಮತ್ತು ಪ್ರಜ್ವಲ್. ನಾವು 4 ಜನ ಇವತ್ತು ಈ ಲೊಕೇಶನಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀರಿ. ನಮ್ಮ ಕಾನ್ಸೆಪ್ಟ್ ಏನಂತಂದರೆ, ಇವಾಗ ಟೈಮ್ ಬಂದ್ಬಿಟ್ಟು ಅರ್ಧ ರಾತ್ರಿ 1 ಗಂಟೆ ಆಗಿದೆ. ನಾನ್ ವೆಜ್ ಊಟ ಮಾಡೋಣ ಸ್ಮಶಾನದಲ್ಲಿ, ಹೆಂಗಿರುತ್ತೆ, ಏನು ಫೀಲ್ ಆಗುತ್ತೆ, ಇದನ್ನು ನಿಮ್ಮ ಮುಂದೆ ತೋರಿಸ್ಬೇಕು ಅನ್ನೋದೇ ಇವತ್ತು ವಿಡಿಯೋ ಆಗಿರುತ್ತೆ. ಸೊ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಬನ್ನಿ ಬ್ರೋ, ಮಲ್ಲೇಶ್ ಬ್ರೋ ಬನ್ನಿ. ಹಾಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲೇಶು. ನಂದು ಕನ್ನಡ ಚಾಲೆಂಜರ್ಸ್ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನಲು. ಮೊನ್ನೆ ನಾವಿಲ್ಲಿಗೆ ಬಂದಿದ್ರಿ ಇದೇ ಥರ ನೈಟ್ ಗೋಸ್ಟ್ ವೀಡಿಯೋ ಮಾಡೋಣ ಅಂತ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲದಿರೇ ಇಲ್ಲಿ ಸೌಂಡ್ಸ್ ಆಗಲಿ, ಎಷ್ಟೊಂದು ಮೂಮೆಂಟ್ಸ್ ಆಗಲಿ ನಮಗೆ ಗೊತ್ತಾಗದಿರೇ ನಡೆದಿದೆ. ನಾವು ಮನೆಗೆ ಹೋಗಿ ಎಡಿಟಿಂಗ್ ಮಾಡಬೇಕಾದ್ರೆ ವೀಡಿಯೋ ಆಗ ಗೊತ್ತಾಗಿದೆ ನಮ್ಗೆ ಎಷ್ಟು ಸೌಂಡ್ ಆಯಿತು ಅಂತ. ನಾವು ತುಂಬ ಬಚಾವಾದ್ರಿ ಅನಿಸುತ್ತೆ. ಬಟ್ ಇವತ್ತು ಇವ್ರ ಜೊತೆಗೆ ಬಂದಿದ್ದೀವಿ, ನೈಟು ನೋಡಬೇಕು. ಸೊ ಪ್ರಜ್ವಲ್ ಬಾ. ಪ್ರಜ್ವಲ್ ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಲೇಶಣ್ಣ ಫಸ್ಟ್ ಇದು ಯಾವುದೋ ಚಾಲೆಂಜಿಂಗ್ ವಿಡಿಯೋ ಅಂತ ತೊಗೊಂಬಂದ್ಬಿಟ್ಟು ಒಂದು ದೊಡ್ಡ ಲೊಕೇಶನ್ಗೆ ತಂದಿದ್ದಾರೆ. ನೋಡ್ಬೇಕು ಇವತ್ತು ಏನೇನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಬನ್ನಿ ಮುನಿಕೃಷ್ಣ. ಹಲೋ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಮುನಿಕ್ರೇಜಿ ಬಾಯ್. ಮೊನ್ನೆ ತಾನೇ ಬಂದಿದ್ವಿ ಲೊಕೇಶನ್ಗೆ. ಬಂದು ನಾವು ವೀಡಿಯೋಸ್ ಎಲ್ಲ ಮಾಡೋಣ, ಗೋಸ್ಟ್ ವೀಡಿಯೋಸು, ಜನಗಳಿಗೂ ತಿಳಿಸೋಣ ಯಾವ ಥರ ನಡೆಯುತ್ತೆ ಇಲ್ಲಿ ಆ್ಯಕ್ಟಿವಿಟೀಸ್ ಅಂತ ಬಂದ್ವಿ. ನೋಡಿದ್ರೆ ಭಯಾನಕ ಆ್ಯಕ್ಟಿವಿಟೀಸ್ ನಡೀತು. ಅದರಲ್ಲೂ ನಮಗೆ ಏನೋ ಸೋವನ್ಸ್ ಆಗಲಿ ವಿತ್ ಆ್ಯಕ್ಟಿವಿಟೀಸ್ ಬೇಜಾನ್ ನಡೀತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇವ್ರಿಗೆ ಸಬ್ಸ್ಕ್ರೈಬರ್ ನಾನು ಇವ್ರಿಗೆ ಕಾಲ್ ಮಾಡಿ, ಬ್ರೋ ಈ ಥರ ನಡೆದಿದೆ, ನಾವು ಹೋಗಿದ್ವಿ, ಬನ್ನಿ ಸ್ಪಾಟ್ಗೆ ಹೋಗೋಣ, ಅಲ್ಲಿ ಏನು ನಡೆಯುತ್ತೆ, ನೀವು ಜೊತೆಗಿರ್ತೀರಾ, ನಮ್ಗೊಂದು ಧೈರ್ಯ, ಬನ್ನಿ ನೋಡೋಣ ಅಂತ ನಾನು ಹೇಳಿದೆ. ಆಯಿತು ಬ್ರೋ ಬರ್ತೀನಿ ಅಂತ ಅವ್ರು ಬಂದರು. ನೋಡೋಣ ಫ್ರೆಂಡ್ಸ್ ಏನು ನಡೆಯುತ್ತೆ ಅಂತ. ಆ್ಯಕ್ಚುಲಿ ನಾನು ಬಂದು ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ವಿಡಿಯೋ ಏನಿದೆಯೋ ಆ ವಿಡಿಯೋ ತೋರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟೆ ಇದ್ದಿತ್ತು. ಬಟ್ ನಾವು ಬಂದರೆ ಏನಾದರೂ ಒಂದು ಚಾಲೆಂಜಿಂಗ್ ಟೈಪ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಅರ್ಧ ರಾತ್ರಿ ನಾನ್ ವೆಜ್ ಊಟ ತೊಗೊಂಬಂದಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ನಾನ್ ವೆಜ್ ಇದೆ. ಸೊ ಇದನ್ನು ಹಿಡ್ಕೊಂಡು ಒಂದು ಗೋರಿ ಮೇಲೆ ಕುತ್ಕೊಂಡು ನಾವು 4 ಜನನು ಊಟ ಮಾಡೋದೇ ನಮ್ಮ ಕಾನ್ಸೆಪ್ಟು. ಸೊ ನೋಡೋಣ ಫ್ರೆಂಡ್ಸ್ ಏನೆಲ್ಲ ನಡೆಯುತ್ತಂತ. ವಿಡಿಯೋ ಆದರೆ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಮತ್ತು ಇನ್ನೂ ಇಬ್ಬರು ಯೂಟ್ಯೂಬರ್ ಇದ್ದಾರೆ, ಅವ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು. ಸೊ ಅವ್ರ ವಿಡಿಯೋನೂ ನೋಡಿ, ಚೆನ್ನಾಗಿ ಮಾಡ್ತಿದ್ದಾರೆ, ಚಾಲೆಂಜಿಂಗ್ ಕಂಟೆಂಟ್ಸ್ ಮಾಡ್ತಿದ್ದಾರೆ ನೈಟಲ್ಲಿ ಹೋಗ್ಬಿಟ್ಟು. ಸೊ ಇವಾಗಾದರೆ ಲೇಟು ಲ್ಯಾಗ್ ಮಾಡ್ದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗಾದರೆ ನೀವು ಮುಂದ್ಗಡೆ ನೋಡ್ತಾ ಇರ್ಬೋದು, ಇವತ್ತಾದರೆ ಸ್ಮಶಾನಕ್ಕೆ ಬಂದಿದ್ದೀರಿ. ಸೊ ನಿನ್ನೆ ಬಂದ್ಬಿಟ್ಟು ಪಿತೃಪಕ್ಷ ನಡೀತಿತ್ತಲ್ವಾ, ನಿನ್ನೆ ಅಮಾವಾಸ್ಯೆ. ಸೊ ಅದರಿಂದ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಮಾರನೇ ದಿನ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಾ ಇದ್ದೀರಿ. ಏನಾಯ್ತಲ್ಲ, ಏನಿರಲ್ಲ ಬಿಡು. ಏ ಅದು ಲೈಟ್ ಥರ ಕಾಣಿಸ್ತಾ ಇದೆ. ಈ ಕೊಡಿಲ್ಲ ಒಂದು ನಿಮಿಷ. ಇದು ಇದೈತಲ್ವಾ, ಅದೇನದು ಇದು ಗ್ರೈನೇಟ್ ಅಲ್ವಾ, ಅದಕ್ಕೆ ರಿಫ್ಲೆಕ್ಟ್ ಆಗ್ತಿದೆ ನಮ್ಮ ಲೈಟ್ ನಮ್ಗೇನೆ. ನೆನ್ನೆ ಇದು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗೋರು. ಸೊ ನೋಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ದೊಡ್ಡ ಸ್ಮಶಾನ ಇದು. ಇನ್ನೊಂದು ನಿಮಗೆ ನಾನು ತಿಳಿಸ್ಕೊಡ್ಬೇಕು, ಇಲ್ಲಿ ಬಂದ್ಬಿಟ್ಟು ನಾಯಿಗಳಿದ್ದಾವೆ. ಸುಮಾರು ಒಂದು 15 to 20 ನಾಯಿ ಇದೆ.
ಸ್ಮಶಾನದ ಮೇಲೆ ತಿನ್ನೋಣ ಎಲ್ಲಿ ಬ್ರೋ? ನಾವು ಮೊನ್ನೆ ಹಾಂ ಅಲ್ಲಿ ಹೋದಾಗ ಹಾಂ ಫುಲ್ ಸೌಂಡ್ಸ್ ಆಗಿತ್ತು. ಹಾಂ ಓಕೆ, ಆ ಪ್ಲೇಸಿಗೆ ನಿಮ್ಮನ್ನ ಈಗ ಕರ್ಕೊಂಡು ಹೋಗ್ತೀನಿ. ಹೋಗೋಣ ಬ್ರೋ. ಒಳಗೆ ಎಲ್ಲಿ? ಒಳಗೆ ಒಳಗಡೆನಾ? ಮೊನ್ನೆ ಅವರು ಬಂದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಅವ್ರು ಬಂದವಾಗ ಸೌಂಡ್ ಆಗಿತ್ತಂತೆ, ಆ ಜಾಗಕ್ಕೆ ಹೋಗೋಣ ಅಂತ ಕೇಳ್ತಿದ್ದಾರೆ. ಎಲ್ಲಿ ಬ್ರೋ? ಯಾವ ಕಡೆ? ಹೋಗಿರೋ ಪ್ಲೇಸ್ ಹೋಗ್ತಾ ಇದ್ವಿ. ಮೊನ್ನೆ ಯಾಕಂದ್ರೆ ಆ ಥರ ಇತ್ತು ಅಲ್ಲೊಂದು ಈಚಲ್ ಮರ ಇದೆ. ಈಚಿಲ್ ಮರನಾ? ನನಗಂತೂ ಆಕ್ಟಿವಿಟೀಸ್ ಭಯಾನಕ ನಡೀತು. ಹೋಗ್ತಾ ಇದ್ದೀವಿ ಈಚ್ ಮರ ನೋಡಿದಾಗ ನಮಗೆ ಹಾಂ ದೆವ್ವ ಕೆಳಗೆ ಜಗ ಬಿದ್ದಿದೆ ಅನ್ಕೊಂಡೆ. ಹಾಂ ಆ ರೇಂಜ್ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಪಿತೃಪಕ್ಷ ಅಂತ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ರೂಟ್ ಇದೆಯಾ? ಆ ಥರ ಏನಿತ್ತು, ಬಟ್ ಮಳೆ ಬಂದಿಲ್ಲ. ಆವುಗಳು ಗೀಗುಲ್ ಇರೋದು ಬರೋ. ನಾನು ಬೇರೆ ಚೊಪ್ಲಿ ಹಾಕ್ತೀನಿ. ಸಾರಿ, ಯಾರು ಬೇಜಾರು ಮಾಡ್ಕೊಂಬೇಡಿ, ನಿಮ್ಮ ಮೇಲೆ ನಡೀತಿದ್ದೀನಿ ಅಂತ. ಏನಾಗಲ್ಲ ಬಾ, ಏನಾಗಲ್ಲ ಬಾ ಪ್ರಜ್ವಲ್. ಭಯ ಬೀಳ್ದಿರ ನಮಗೂ ಭಯ ಬೀಳಿಸ್ತೀವಿ. ಮೊನ್ನೆ ನಾವು ಬಂದಾಗ ಈ ಗ್ರಾನೈಟ್ ಮೇಲೇನೆ ಇತ್ತು. ಹುಡುಗರ ಸರು ಬ್ರೋ. ಸಾಕು ಪ್ರಜ್ವಲ್. ಏನ್ ಈ ಮರದಲ್ಲಿ ಏನಾನ ಕಾಣಿಸ್ತಾ? ಮೊನ್ನೆ ಇಲ್ಲೇ ಯಾರೋ ಫುಲ್ಲು ಎದ್ಕೊಂಡ್ಬಿಟ್ಟಿದ್ದೆ ನಾನು. ಮರದ ಮೇಲೆ ಯಾಕೆ ಪ್ರಜ್ವಲ್, ಏನಾಯ್ತು? ಯಾಕೋ ಸೇಫ್ ಅನಿಸ್ತಿಲ್ಲ ಆ ಕಡೆ. ಸೇಫ್ ಸೇಫ್? ಹಾಂ. ಯಪ್ಪ, ಸೌಂಡ್ಸ್ ಎಲ್ಲ ನಾರ್ಮಲ್ ಆಗಿ ಆಗುತ್ತೆ ಪ್ರಜ್ವಲ್. ಮಸಾನ ಅಲ್ವಾ, ಅವ್ರಿಗೂ ಫ್ರೀ ಟೈಮ್. ಇಂಥ ಟೈಮಲ್ಲೇ ಫ್ರೀ ಆಗಿರ್ತಾರೆ, ತಿರುಗ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಏನಿದೆ? ನಾಯಿ ಬಿಡು, ನಾಯಿಗಳು ಕಿಚ್ಚಾಡ್ತಿದ್ವಿ ನೋಡಿ ಫ್ರೆಂಡ್ಸ್. ಅಲ್ಲಿ ನಾಯಿ ಇದೆ. ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ, ನಿಮ್ಮನ್ನ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ. ನೀನೇನ ಡೈಲಾಗ್ ಹೊಡಿತೀಯ ಪ್ರಜ್ವಲ್? ನೀನೇನ ಡೈಲಾಗ್ ಹೊಡಿತೀಯ? ಜಾತ್ರೆ ಹೇಳಿ ಅಣ್ಣ. ಅದೇ ಅವ್ರಿಗೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಿ ಅಂತ. ಜಾತ್ರೆ ಹೇಳಿ ಅಣ್ಣ. ಅವ್ರನ್ನ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂತಿದಾರೇನೋ. ಬೇಜಾರು ಮಾಡ್ಕೊಂಬೇಡಿ. ನೀವು ಇದ್ರ ಮೇಲೆ ನಿಂತಿದ್ದೀರಲ್ಲ, ಏನ್ ಮಾಡಕ್ ಆಗಲ್ಲ. ಬಾ ಹೋಗೋಣ. ಇವತ್ತು ನಿನ್ನೆ ಬಾಳೆಹಣ್ಣೆಲ್ಲ ಪೂಜೆ ನಡೆದಿದೆಯಲ್ಲ ಬ್ರೋ, ನೆನ್ನೆ ದೊಡ್ಡ ಅಮಾವಾಸ್ಯೆ. ಹೋಗೋಣ ಮುನಿ ಬ್ರೋ, ಹೋಗೋಣ ಬ್ರೋ. ನಡಿ ಹೋಗಿ ನಮ್ಮ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ. ನಡಿ. ಇಲ್ಲಿ ಮಾಡೋಣ. ಇಲ್ಲೆಲ್ಲ ಪೂಜೆ ಮಾಡಿ ಕೊರೋಣ. ಬಾ ಅಲ್ಗೋಣ, ಬೇಡ ಇಲ್ದಿದ್ರೆ ನಮಗೆ ಯಾಕೆ ಬ್ರೋ? ಇನ್ನು ಹೋಗಿ ಸ್ಟಾರ್ಟ್ ಮಾಡೋಣ ಬಾ. ಇಲ್ಲೇನು ನೀರು, ನೆನ್ನೆ ಮಳೆ ಬೇಜಾನ್ ಹೊಡೀತು, ನೀರೆಲ್ಲ ತುಂಬ್ಕೊಂಡಿದೆ. ಸೌಂಡ್ ಯಾವುದೋ ಲೈಟಾಗಿ ನನಗೂ ಕೇಳಿಸ್ತು ಬ್ರೋ. ಬ್ರೋ ಏನು ಟೆನ್ಷನ್ ತಗೊಂಬೇಡಿ, ಸೌಂಡ್ಸ್ ಬಂದ್ರು ಯಾವುದು ತಲೆ ಕೆಡಿಸ್ಕೊಂಬೇಡಿ. ಬನ್ನಿ
ಮೊನ್ನೆ ನಾವು ಬಂದಿದ್ವಲ್ಲ ಟೀಮ್ ಇದೇ ತಿರುಗ್ದು ಕಾಟ್ಲೆ ಹಾಂ ಕಿವಿ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ಹೌದಾ? ಹುಷಾರು ಬ್ರೋ. ಸ್ಲಿಪ್ ಆಗುತ್ತೆ ನೋಡ್ಕೊ ಬಾ. ನಿಧಾನ ಬ್ರೋ. ಈ ಕಡೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ನಾಯಿ ಏನಕ್ಕಪ್ಪ ಅಲ್ತಿದೆ? ಪ್ರಜ್ವಲ್, ಇಲ್ಲಿ ನೀರು ತುಂಬ್ಕೊಂಡಿದೆ, ಸೈಡಲ್ಲಿ ಬಾ. ಸೊ ಫ್ರೆಂಡ್ಸ್, ನಾವಾದರೆ ಇವಾಗ ನಾವು ತಂದಿರೋ ಅಂಥ ನಾನ್ ವೆಜ್ನ ತಿಂತೀರಿ ಈ ಲೊಕೇಶನಲ್ಲಿ. ಸೊ ನೋಡೋಣ. ನೋಡಿ, ಇಲ್ಲಿ ಯಾರೋ ಬಂದು ಅಡ್ಡಾನು ಹಾಕ್ತಾರೆ ಅನ್ಕೊಂತೀನಿ. ಏನೋ ಸೌಂಡ್ ಬರ್ತಿದೆ ಬ್ರೋ. ಏನದು? ನಾಯಿ ಅದು? ಏನೋ ಗೊತ್ತಿಲ್ಲ ಬ್ರೋ. ನಾಯಿ ಬಿಡು, ಸೌಂಡ್ ಬರ್ತಿದೆ. ನಾಯಿನೇ. ಸರಿ ಬ್ರೋ, ನಾವು ಇವಾಗ ಬಂದಿರೋ ಕಾನ್ಸೆಪ್ಟ್ ಮಾಡೋಣ. ಆ ನಾಯಿನ ಓಡಿಸು ಬ್ರೋ. ಬ್ರೋ ಸೌಂಡ್ ಬರ್ತಿದೆ. ಯಾರಾದ್ರೂ ಇದ್ದೀರಾ ಇಲ್ಲಿ? ನಾಯಿದಂತ ಎಲ್ಲ ಇದು. ಹೆವಿ ಭಯ ಆಗ್ತಿದೆ ಬ್ರೋ. ಇಲ್ಲಿ ಯಾರಾದ್ರೂ ಇದ್ದೀರಾ? ಬಾ ಬ್ರೋ. ಇವಾಗ ಈ ಕಡೆ ಬರ್ತಿದೆಯಲ್ಲ ಬ್ರೋ ಸೌಂಡು. ಬ್ರೋ ಹೆವಿ ಬರ್ತಿದೆ ಬ್ರೋ. ಅದೇ ಟೈಮ್ಗೆ ನಾಯಿ ಬೊಗಳುತ್ತಿದೆ. ನಾಯಿನೂ ಬೊಗಳ್ತಿದೆ. ನನಗಂತೂ ಭಯ ಆಗ್ತಿದೆ. ಎಲ್ಲಿಂದ ಬರ್ತಿದೆ? ನಾಯಿ ಒಂದೇ So friends, ಬರ್ತಿದೆ ನೋಡಿ. ಅದು ಸೌಂಡ್ಸ್ ಬರ್ತಿದೆ. ಇವಾಗ ಸೌಂಡ್ಸ್ ಬರೋ ಸ್ಟಾರ್ಟ್ ಆಗಿದೆ. ನಾವು ಬಂದಿರೋದು ಬೇಜಾರೇನಾದ್ರು ಆಗ್ತಿದ್ಯಾ ನಿಮ್ಗೆ? ಸೌಂಡ್ಸ್ ಮಾಡ್ತಿದ್ದೀರಾ? ನಾಯಿ ಕಡೆ ನೋಡ್ತಿದ್ದೆ, ಆ ಕಡೆ ಎಲ್ಲ ನೋಡ್ತಿದ್ದೆ, ಸೌಂಡ್ ಬರುತ್ತೆ. ಸರ್ ಬಿಡು, ನಾವು ಬಂದಿರೋದು ಮಾಡ್ಕೊಂಡು ಹೋಗೋಣ ಬನ್ನಿ ಬ್ರೋ. ಬ್ರೋ ಹೆವಿ ಸೌಂಡ್ ಬರ್ತಿದೆ ಬ್ರೋ. ಬಿಡು ಬ್ರೋ, ತಲೆ ಕೆಡಿಸ್ಕೊಂಬೇಡ. ಏನಕ್ಕ ಬರ್ತಿದೆ ಬ್ರೋ ಸೌಂಡು? ಬಿಡು, ತಲೆ ಕೆಡಿಸ್ಕೊಂಬೇಡ. ಬಾ ಪ್ರಜ್ವಲ್, ಹಿಡ್ಕೊ ಒಂದು ನಿಮಿಷ. ಯಾರು ಗೋರಿ ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನ. ಅಣ್ಣ ಮತ್ತೆ ಸೌಂಡು ಬರ್ತಿದೆ ಬ್ರೋ. ಚಪ್ಪಲಿ ತೆಗೆದ್ರೆ ಏನಾದ್ರು ರಿಸ್ಕ್ ಆಗುತ್ತಾ? ಹಾಕೊಂಡೆ ಮಾಡೋಣ ಬ್ರೋ. ಯಾಕೆ ಬೇಡ, ರಿಸ್ಕ್ ಎಲ್ಲ ಬೇಡ ಬ್ರೋ. ಹಾಕೊಂಡೆ ಮಾಡೋಣ. ಈಗ ಸೌಂಡ್ ಸ್ಟಾರ್ಟ್ ಆಗಿದೆ. ನಾನು ಚಪ್ಪಲಿ ಬಿಚ್ಚೆ ಹೋಗೋಣ ಅನ್ಕೊಂತಿದ್ದೀನಿ, ಬಟ್ ನನಗೇನಾದ್ರು ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಚಪ್ಪಲಿ ತೆಗಿತಿಲ್ಲ. ಯಾರು ಏನು ತಪ್ಪಾಗಿ ತಿಳ್ಕೊಂಬೇಡಿ. ಏನಾಯ್ತು? ಏನಾಯ್ತು? ಏನು ಎಲ್ಲೆಲ್ಲ ನನಗೆ ಹೆಂಗ್ ಫೀಲ್ ಆಗ್ತಿದೆ ನಾನೆಲ್ಲ? ಪ್ರಜ್ವಲ್, ನನಗೆ ಹೆಂಗ್ ಫೀಲ್ ಆಗ್ತಿದೆ ನಾನೆಲ್ಲ? ಇಲ್ಲಿರೋರೆಲ್ಲರೂ ಸುತ್ತು ಇದ್ದು ನಮ್ಮನ್ನ ನೋಡ್ತಿದ್ದಾರೆ ಅನ್ನೋದು ಸೇಮ್ ಹಂಗೆ ಫೀಲ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿರೋರು ಎಷ್ಟು ಗೋರಿ ಇದೆಯೋ. ಸರಿ ಬನ್ನಿ ಬ್ರೋ, ಇವಾಗೆ ಲೇಟ್ ಆಗೋಯ್ತು. ಅಣ್ಣ
ಇದೆಲ್ಲ ಹಾಕಿದ್ರೆ ಏನ್ ಸೇಫ್ ಆಗೋಲ್ಲ ಅಣ್ಣ. ನೆನ್ನೆನೆ ಬೇರೆ ಅಮಾಸೆ ಬೇರೆ ಆಗಿದೆ. ಅದನ್ನ ಟೆಸ್ಟ್ ಮಾಡಕ್ಕೆ ಅಲ್ವಾ ಪ್ರಜ್ವಲ್ ಬಂದಿರೋದು? ಅಯ್ಯೋ ಏನಾಗುತ್ತಂತ ಟೆಸ್ಟ್ ಮಾಡಕ್ಕೆ ತಾನೇ ಬಂದಿರೋದು. ಬ್ರೋ ಈ ತರ ಎಲ್ಲ ಮಾಡಿದ್ರೆ ಏನೂ ಆಗಲ್ವಾ ಬ್ರೋ? ಏನಾಗುತ್ತಂತ ನೋಡಕ್ಕೋಸ್ಕರನೇ ಬಂದಿರೋದು ಆಯ್ತಾ. ಅದೇ ಕಾನ್ಸೆಪ್ಟ್ ಫ್ರೆಂಡ್ಸ್, ಆಕ್ಚುಲಿ ಕಾನ್ಸೆಪ್ಟೇ ಇದೆ. ಸ್ಮಶಾನದಲ್ಲಿ ಊಟ ಮಾಡಿದ್ರೆ ಏನ್ ನಡೆಯುತ್ತೆ ಏನಾಗುತ್ತೆ ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಂಗ್ ನೋಡಿ, ನಿಮ್ಗೂ ಗೊತ್ತಾಗುತ್ತೆ ಏನ್ ನಡೆಯುತ್ತೆ ಅಂತ. ಯಾರ್ಯಾರ ಮೇಲೇನೋ ಇಡ್ತಾ ಇದೀವಿ. ಅಪ್ಪ ಯಾರೇ ಆಗ್ಲಿ ನೀವು ದಯವಿಟ್ಟು ನಮಗಂತೂ ತೊಂದರೆ ಕೊಡಬೇಡಿ. ಅಣ್ಣ ಸೌಂಡ್ ಏನೋ ಬರ್ತಿದೆ. ಫೋನ್ ಬರ್ತಿದೆ ಅದು. ಫ್ರೆಂಡ್ಸ್ ಸೌಂಡ್ ಬರ್ತಿದೆ. ಬ್ಯಾಗಲ್ಲಿ ಜ್ಯೂಸ್ ಎಲ್ಲ ಇತ್ತಲ್ಲ, ಯಾರ ಬ್ಯಾಗಲ್ಲಿ ಇತ್ತು? ಜ್ಯೂಸು ನಮ್ಮ ಹುಡುಗ ಬೇಗಲ್ಲ ಇರೋದು. ಅಲ್ಲಿ ನೋಡ ನಾಯಿ ಕಾಯ್ಕೊಂಡಿದೆ, ಫಸ್ಟ್ ನಾವು ತಿಂದ್ಬಿಡಲ್ಲ. ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಕಬಾಬ್ ಇದೆ, ಚಿಕನ್ ಕಬಾಬು, ಚಿಕನ್ದು. ಸೊ ಅದು ತಂದಿದ್ದೀರಿ. ಸೊ ಇದೇನಂತ ನಿಮಗೆ ತಿಳ್ಕೊಡ್ತೀನಿ. ಸ್ಟಾರ್ ಆಫ್ ದ ಐಟಮು ಇದು. ಈ ಕಾನ್ಸೆಪ್ಟಲ್ಲಿ ಇದೆ ಸ್ಟಾರು. ಏನಣ್ಣ ಅದು? ಓ ಉಂಡೆ ಕೋಳಿ. ಸೊ ಫುಲ್ ತಂದೂರಿನೇ ತಂದ್ಬಿಟ್ಟಿದ್ದೀನಿ ಗೈಸ್. ಅದನ್ನ ನೋಡಿದ್ರೆ ದೇವೇ ಬಂದ್ಬಿಡಲ್ಲ. ಅದು ಭಯ ಆಗ್ತಿದೆ. ಅದೇ ಬ್ರೋ ಬೇಕಾಗಿರೋದು ನಮಗೂ. ಏನೋ ಇದೆಲ್ಲ ಇಕ್ತಿದ್ದಾರೆ, ಸಮಾಧಿ ಮೇಲೆ ಎಲ್ಲ ಒಂದು ದುಡ್ಡೆಲ್ಲ ಇಕ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಮಯೋನೀಸ್ ಕೊಟ್ಟವ್ರೆ ಮಸ್ತಾಗಿ. ಮತ್ತೆ ಸೌಂಡು ಆ ಕಡೆ ಅಲ್ಲಿ ತೋರಿಸು. ಅಲ್ಲೇನು ತೋರಿಸೋದು? ಯಾರಿಲ್ಲಣ್ಣ ಅಲ್ಲಿ. ಯಾರಿಲ್ಲ ಬಿಡು. ಸೊ ಫ್ರೆಂಡ್ಸ್ ಸೌಂಡ್ ಆದರೆ ಬರ್ತಿದೆ, ಅಂದರೆ ತುಂಬ ಮೈಲ್ಡಾಗಿ ಬರ್ತಿದೆ. ನಮ್ಗಾದ್ರೆ ನಮ್ಮ ಕಿವಿಗಾದ್ರೆ ಕೇಳಿಸ್ತಿದೆ. ಇದು ಬ್ಯಾಗಲ್ಲಿ ಇಕ್ಕೋಣ, ಆಚೆ ಬಿಸಾಕೋಣ. ಇಲ್ಲಿ ಬಿಸಾಕಿ. ಸೊ ಇದು ಬಿಲ್ಡಪ್ ಅಲ್ಲ, ಯಾಕಂದರೆ ನಾವು ಬಂದಿರೋ ಜಾಗ ನಾವೇ ನೀಟಾಗಿ ಇಡ್ಕೊಬೇಕು. ಸೊ ಅದರಿಂದ ನಾನು ಆಚೆ ಎಲ್ಲಾದರೂ ಬಿಸಾಕ್ತೀನಿ. ನೋಡಿ ಇಷ್ಟೆಲ್ಲ ಇಕ್ಕಿ ಇಲ್ಲ. ಪ್ರಜ್ವಲ್ ಹೆಂಗ ಅನಿಸ್ತಿದೆ? ಯಾಕೋ ಭಯ ಅನಿಸ್ತಿದೆ ಅಣ್ಣ. ಏನು ಆಗ್ದಲ್ಲ ಇದ್ರೇನೆ ಸಾಕು ಅನಿಸ್ತಿದೆ. ಸೊ ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಊಟ ಇದಾಗಿರುತ್ತೆ. ಅದು ಯಾರೋ ಗೊತ್ತಿಲ್ಲ ಪಾಪ, ಇವರು ಇವತ್ತು ನಮಗೆ ಊಟ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಸೊ ಅನ್ನೋರೇ ಅಕ್ಕವ್ರೆ ತುಂಬ ಥ್ಯಾಂಕ್ ಯು. ನಮ್ಮನ್ನೇನು ತಪ್ಪಾಗಿ ತಿಳ್ಕೊಬೇಡಿ. ಪ್ರಜ್ವಲ್, ಹೌದು ಇವತ್ತು ಗುರುವಾರ, ನೀನು ತಿನ್ನಲ್ವಲ್ಲ? ಗುರುವಾರ ತಿನ್ನಲ್ಲ. ಸೌಂಡ್ ಬರ್ತಿದೆ. ಯಾರಾದ್ರೂ ಇದ್ದೀರಾ? ಈ ಡೈಲಾಗ್ ಕೇಳ್ದವಾಗೆಲ್ಲ ಕಾಮಿಡಿ ಆಗುತ್ತೆ ಪ್ರಜ್ವಲ್ ನನಗೆ. ಇಷ್ಟು ಜನ ಮಲ್ಗವ್ರೆ, ಯಾರಾದ್ರೂ ಇದ್ದೀರಾ ಅಂದ್ರೆ ಇಲ್ದಿರಂಗೆ ಇರ್ತಾರೆ, ಕನ್ಫರ್ಮ್ ಇದ್ದೇ ಇರ್ತಾರೆ. ಮುನೆ ಸ್ಟಾರ್ಟ್ ಮಾಡೋಣ ಬ್ರೋ. ಪ್ರಜ್ವಲ್, ನೀನು ಹೆಂಗಿದ್ರು ಇವತ್ತು ಮಾಡಲ್ವಲ್ಲ, ನೀನು ರೆಕಾರ್ಡ್ ಮಾಡು ಆಯ್ತಾ? ಬಾ. ಈ ಕ್ಯಾಮ್ರಾದಲ್ಲಿ ಮಾಡೋದಾ ಇಲ್ಲ ಸೆಟ್ ಮಾಡ್ಬಿಡ ಅಲ್ಲಿ? ಯಾವುದು? ಇದು ಈ ಕಡೆ ಸೆಟ್ ಮಾಡು. ಈ ಕಡೆ ಕೊಡಿಲ್ಲ. ಮೇಲಕ್ಕೆ ಎತ್ಬೋದ ಸ್ವಲ್ಪ? ಎತ್ಬೋದು. ಇದು ಪ್ರೆಸ್ ಮಾಡಿ ಸಾಕು ಬಿಡು. ಸಾಕು. Bang, come on guys.
ಹುಷಾರಣ್ಣ. ನಿಮ್ಗೋಸ್ಕರ ಒಳ್ಳೆ ಊಟ ತಂದಿದ್ದೀನಿ. ನಾನು ಚಪ್ಪಲಿ ಬಿಟ್ಬಿಡ್ತೀನಿ ಗಾಯ್ಸ್. ಪ್ರಜ್ವಲ್ ಹಂಗೆ ಹಿಡ್ಕೊ, ಅವ್ರದ್ದು ಫೋನ್ ಹಿಡ್ಕೊ, ಹಂಗೆ ಕೈಯಲ್ಲಿ ಒಂದು ಕೈಯಲ್ಲಿ ಅವ್ರದ್ದು ಫೋನ್ ಹಿಡ್ಕೊ. ಕೊಡಿ. ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಮಾಡೋಣ, ನಮ್ಮನ್ನ ಬ್ಯಾಟಿಂಗ್ ಮಾಡಿಸ್ತಾರ ಇಲ್ಲಿ. ನನ್ಗಂತೂ ಯಾವಾಗಿಂದ ಆಕ್ಟಿವಿಟೀಸ್ ನಡೀತಿದೆ, ಭಯ ಅಂತೂ ಆಗ್ತಿದೆ. ಈ ಕಡೆ ಜರುಕೋ, ಅವ್ರಿಬ್ರು ಜಾಗ ಕೊಡು. ಹಿಂಗೆ ಜರುಕೋ, ಅವ್ರಿಗೆ ಜಾಗ ಕೊಡು. ಅವ್ರು ಬರಲಿ, ಕ್ಯಾಮ್ರಾ ಸೆಟ್ ಮಾಡ್ತಿದ್ದಾರೆ ಅವರು. ಬಾಬಾ ನೀನು ಜಾಗ ತಗೋ. ಕ್ಯಾಮ್ರಾ ಕ್ಲೀನಾಗಿ ಸೆಟ್ ಮಾಡ್ಕೊಂಡ. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಇಲ್ಲಿ ನಾನ್ ವೆಜ್ ಊಟ ಸ್ಟಾರ್ಟ್ ಮಾಡೋಣ. ತಗೊಳ್ಳೋಣ. ಪೀಸ್ಗಳೆಲ್ಲ ತಗೊಳ್ಳಿ, ಮಾಡ್ಕೊಳ್ಳಿ. ನಿಮಗೆ ದೊಡ್ಡದು, ನೀವು ದೊಡ್ಡದು ಆಯ್ತಾ? ಸೊ ಫ್ರೆಂಡ್ಸ್, ನಾನಾದರೆ ಲೆಗ್ ಪೀಸ್ ತೊಗೊಂಡಿದ್ದೀನಿ. ನನಗೆ ನೋಡಿ ಫ್ರೆಂಡ್ಸ್ ಹೆಂಗ್ ಕೊಟ್ಟಿದ್ದಾರೆ, ಎಷ್ಟು ದೊಡ್ಡ ಕೊಟ್ಟಿದ್ದಾರೆ ನೋಡಿ. ತಿನ್ನೋದು ಬಾಯಲ್ಲಿ ತಿಂದ ತಕ್ಷಣ ನಾಯಿ ತಿಂತಾ ಇದ್ದೆ ಪ್ರಜ್ವಲ್. ಸುಮ್ಮನಿರಣ್ಣ. ಫ್ರೆಂಡ್ಸ್ ಇವಾಗ ಊಟ ಬಾಯಲ್ಲಿ ಅಣ್ಣ ಬೇಡ ಅಣ್ಣ, ಯಾಕೋ ರಿಸ್ಕ್ ಅನಿಸ್ತಿದೆ, ಬೇಡ ಬನ್ನಿ. ಅಲ್ಲ ಇದು ನೋಡಿ, ಇದು ಹೆಂಗ್ ಶೇಕ್ ಆಗಿತ್ತಂತಾನೆ ಗೊತ್ತಿಲ್ಲ. ಏನ್ ಬ್ರೋ ಅಂತೀರಾ ಇದಕ್ಕೆ? ಏನ್ ಬ್ರೋ ಆತರ ಇಲ್ಲಿದ್ದಿತ್ತು ಅಲ್ಲಿಗೆ ಹೋಗಿದೆ ಅಂದ್ರೆ ನೀವೇನಂತೀರಾ ಬ್ರೋ? ರಿಸ್ಕ್ ಎಲ್ಲ ಬೇಡ, ಬೆಲೆ ಇರ್ತಿಲ್ಲ ಅಂದ್ರೆ ನಮ್ಗೆ. ಸೊ ಫ್ರೆಂಡ್ಸ್, ಆಕ್ಚುಲಿ ಇವಾಗ ಏನ್ ನಡೀತು ಅಂತಂದ್ರೆ, ನಾನು ಇದನ್ನ ಒಂದು ಬಾಯಿ ತುತ್ತು ತಿಂದು ಕೆಳಗಡೆ ಇಕ್ಕಿದ್ದೆ. ಇದನ್ನೆಲ್ಲ ತಲ್ಕೊಂಡು ಇದು ಆಟೋಮೆಟಿಕ್ ಅಲ್ಗೋಗೈತೆ. ಅದು ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಆಕ್ಚುಲಿ ಏನಂತಂದ್ರೆ, ಇದು ಸ್ಟಾರ್ಟಿಂಗ್ ಇಂದಾನು ನಾವು ಯಾವಾಗ ಇಲ್ಲಿ ಊಟ ಹಾಕಿದ್ರೋ ಅವಾಗಿಂದನೂ ನಮ್ಗೆ ಇಲ್ಲಿ ನೆಗೆಟಿವ್ ವೈಬ್ಸ್ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಾಗ್ತಿದೆ. ಸೊ ನೋಡೋಣ ಏನಾಗುತ್ತೆ ಏನೋ ಅಂತ. ಊಟ ಮಾಡಿ. ಕೆಡ್ಸ್ಕೊಂಬೇಡ, ನಾಯಿ ಅಷ್ಟೇ, ತಲೆ ಕೆಡ್ಸ್ಕೊಂಬೇಡ, ನಾಯೇ ಬಿಡು. ಸೊ ಫ್ರೆಂಡ್ಸ್, ಇವಾಗ ಗಂಟ ನೀವು ನೋಡಿರೋದು ನಿಜಾನ ಸುಳ್ಳ ಅಂತ ಒಂದು ಡೌಟ್ ಓಡ್ತಾ ಇರುತ್ತೆ. ಸೊ ನಿಮಗೆ ನಾನು ತಿಳಿಸ್ಕೊಡೋದು ಏನಂತಂದ್ರೆ, ಇವಾಗ ಗಂಟ ನನ್ನ ಕ್ಯಾಮ್ರಾ ಕ್ಲೀನಾಗಿ ರೆಕಾರ್ಡ್ ಆಗ್ತಾ ಇತ್ತು. ಅದಾದ್ಮೇಲೆ ಇದು ಯಾವುದೇ ರೀತಿ ಎಡಿಟಿಂಗ್ ಅಲ್ಲ, ಇದು ಯಾವುದೇ ರೀತಿ ಸ್ಕ್ರಿಪ್ಟು ಅಲ್ಲ. ನನ್ನ ಕ್ಯಾಮ್ರಾ ನೆಗೆಟಿವ್ ಎನರ್ಜಿ ನಮ್ಮ ಹಿಂದ್ಗಡೆ ನಮ್ಮ ಹತ್ರಕ್ಕೆ ಬಂದಿದ ತಕ್ಷಣ ನನ್ನ ಕ್ಯಾಮ್ರಾ ಯಾವ ರೀತಿ ರಿಯಾಕ್ಟ್ ಆಗುತ್ತಂತ ನೀವೇ ನೋಡಿ ಫ್ರೆಂಡ್ಸ್. ಮೇನ್ ಪ್ರಾಬ್ಲಮ್ ಏನಂತ ಅಂದ್ರೆ, ನಾಯಿಗಳ ಕಾಟ ಇಲ್ಲಿ ಜಾಸ್ತಿ ಇದೆ ಫ್ರೆಂಡ್ಸ್. ಸೊ ಬ್ರೋ ತಿನ್ನಿ ಏನಾಗಲ್ಲ ಬಿಡು, ತಲೆ ಕೆಡ್ಸ್ಕೊಂಡ. ಬ್ರೋ ನನ್ಗೆ ನಿಜ ಭಯ ಆಗ್ತಿದೆ ಬ್ರೋ. ರಿಜಲ್ ಆ ಕಡೆ ಇತ್ತು, ಸೌಂಡ್ ಆ ಕಡೆಯಿಂದ ಬರ್ತಿದಣ್ಣ. ನಾಯಿ ಕಡೆ ಒಂದೇ ಸಲ ಸ್ಟ್ಯಾಚ್ ಆಗ್ಬಿಡಿದೆ ನಾಯಿ. ಏನಿಲ್ಲ ಬಿಡು, ಏನಿಲ್ಲ ಆರಾಮಾಗಿ. ನನಗೆ ಯಾಕೋ ಹಿಂದ್ಗಡೆಯಿಂದ ಏನೋ ಸೌಂಡ್ ಬಂದಂಗೆ ಕೇಳಿಸ್ತಾ ಇದೆ. ಅಣ್ಣ ಊಟ ಮಾಡೋದಂತೂ ಬೇಡ ಅನಿಸ್ತದೆ. ನಾನು ಅದೇ ಬಿಡು, ತಂದಿರೋದು ವೇಸ್ಟ್ ಆಗ್ಬಿಡುತ್ತೆ. ಬಿಟ್ಟೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾಯಿಗಳಿದಾವೆ, ಸುಮಾರು ಒಂದು 15-20 ನಾಯಿ ಇದಾವೆ, ಈ ತಿನ್ಕೊಂತವೆ. ಬಟ್ ನಾವು ತಿನ್ನೋವಾಗ ಏನೇನು ನಡೆಯುತ್ತೆ ಇದೇ ಮೇನ್ ಕಾನ್ಸೆಪ್ಟ್ ಅಲ್ವಾ ನಮ್ದು. ಸೊ ಅದರಿಂದ ಕ್ಯಾಪ್ಚರ್ ಮಾಡೋಣ, ಇನ್ನೊಂದು ಸ್ವಲ್ಪ ತಿಂದು ಕ್ಯಾಪ್ಚರ್ ಮಾಡೋಣ. ತಗೊಳ್ಳಿ ಬ್ರೋ, ತಿನ್ನಿ ಬ್ರೋ, ಆರಾಮಾಗಿ ತಗೊಳ್ಳಿ. ಕ್ಯಾಮ್ರಾ ಹಾಕೋ ವೈಬ್ರೇಟ್ ಆಗ್ತಿದೆ. ಹೌದಾ? ನೆಗೆಟಿವ್ ಎನರ್ಜಿ ಇದ್ರೆ ಹಂಗೆ ಆಗೋದು ಬಿಡು. ಅಣ್ಣ ಸೀರಿಯಸ್ ಆಗಿ ಏನೋ ಒಂಥರ ಏನಾಗಿದೆ ಗೊತ್ತಾಗ್ತಿಲ್ಲ. ಏನಿಲ್ಲ, ನೀನ್ ರೆಕಾರ್ಡ್ ಝೂಮ್ ಔಟ್ ಝೂಮ್ ಇನ್ ತರ ಆಗ್ತಿದೆ. ರೆಕಾರ್ಡ್ ಏನು ಆಫ್ ಮಾಡ್ಬೇಡ. ಅಣ್ಣ ಬ್ಲರ್ ಆಗಿ ಕಾಣಿಸ್ತಿದೆ ಅಣ್ಣ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬ್ಲರ್ ಆಗಿ ಕಾಣಿಸ್ತಿದ್ಯಾ? ಇಲ್ಲಿ ಏನಕ್ಕೆ ನೆಗೆಟಿವ್ ಎನರ್ಜಿ ಇದೆ, ಒಂಥರ ಅಲ್ಲಾಡ್ತಿದೆ ಅದು ಅಷ್ಟೇ, ಏನಂತ ಗೊತ್ತಾಗ್ತಿಲ್ಲ. ಇವಾಗಿಲ್ಲ ನೋಡಿ, ಇಲ್ಲ ಕ್ಯಾಮ್ರಾ ವಿಡಿಯೋದೆಲ್ಲ ಹಂಗೆ ಬರ್ತಿದೆ ಅದು. ಅದು ನಾರ್ಮಲ್ ಬಿಡು ಪ್ರಜ್ವಲ್, ಶೇಕ್ ಆಗುತ್ತಲ್ಲ ಒಳಗಡೆ ಶೇಕ್ ಆಗ್ತಿದ್ಯಾ? ಅದು ಹಂಗೆ ಬಿಡು. ಯಾವಾಗ್ಲೂ ಇರ್ಲಿಲ್ಲ ಅಣ್ಣ, ಇವಾಗ ಹಂಗ ಬಿಡು. ಅದು ಹೆಂಗೆ ರೆಕಾರ್ಡ್ ಆಗ್ತಿದೆ ಹಂಗೆ ರೆಕಾರ್ಡ್ ಆಗಿದೆ. ಅದು ಹೆಂಗ್ ರೆಕಾರ್ಡ್ ಆಗ್ತಿದೆ ಹಂಗೆ ರೆಕಾರ್ಡ್ ಆಗಿದೆ. ಸರಿ ಆಯ್ತಾ? ತಗೋ ತಿನ್ನಿ, ತಲೆ ಕೆಡ್ಸ್ಕೊಂಬೇಡ, ಆರಾಮಾಗಿ ತಿನ್ನಿ.
ಅಣ್ಣ ನಾಯಿ ಬೇರೆ ಕಿರಿಸ್ತಾನೆ ನೋಡಿ. ತಿನ್ನೋದು ಯಾಕೋ ಸೇಫ್ ಅನ್ನಿಸ್ತಲ್ಲ ಅಣ್ಣ. ಯಾಕೆ ಬ್ರೋ ತಿನ್ನು ಬ್ರೋ, ಅಯ್ಯೋ ಬೇಡ ಬ್ರೋ, ನನಗೆ ಭಯ ಆಗ್ತಿದೆ. ಏನಾಗಲ್ಲ ತಿನ್ನು ಬ್ರೋ, ಇಲ್ಲಿ ಭಯ ಆಗ್ತಿದೆ ಬ್ರೋ. ಏನಾಗಲ್ಲ ತಿನ್ನು ಬ್ರೋ. ಯಾಕೆ ಬೇಡ ಬಂದ್ಬಿಡಿ ಬ್ರೋ ಅಣ್ಣ. ಬ್ರೋ ಬೇಡ ಬ್ರೋ. ಬ್ರೋ ಇಲ್ಲಂತ ಫುಲ್ ಸರೌಂಡಿಂಗ್ ಕೇಳಿಸ್ತಿದೆ ಅಣ್ಣ. ಯಾರಾದ್ರೂ ಬಂದಿದ್ದೀರಾ ಇಲ್ಲಿ ನಮ್ಮ ಹತ್ರ? ಫ್ರೆಂಡ್ಸ್ ಅಲ್ಲೇನಾಯ್ತು ನೀವು ತೋರಿಸಿ ಬ್ರೋ. ಬ್ರೋ ಅಲ್ಲೇನೋ ಬ್ಲ್ಯಾಕ್ ಶಾಡೋ ತರ ಕಾಣಿಸ್ತಿದ್ರು. ಎಲ್ಲಿ ಬ್ರೋ? ತೋರಿಸಿ ತಾಟ್ ಸಾಕು ಬ್ರೋ. ಅಲ್ಲಿ ಬ್ರೋ ಆ ಕಡೆ ಬ್ರೋ. ಬ್ರಜಾಲ್ ಅಣ್ಣ ಈ ಕಡೆ ತೋರಿಸು, ನನ್ನ ಕಡೆ ತೋರಿಸು. ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಏನು ನಡೀತಿದೆ ಅಂತಂದರೆ, ನಾವು ಇದನ್ನು ಆಗ್ದವಾಗಿಂದನೂ ಒಂಥರ ನೆಗೆಟಿವ್ ವೈಬ್ಸ್ ಅಂತೂ ಸೀರಿಯಸ್ ಆಗಿ ನೀವು ಯಾರು ಪ್ರಾಮಿಸ್ ಹೇಳ್ತೀರೋ ಅವ್ರ ಮೇಲೆ ಪ್ರಾಮಿಸ್ ಬೇಕಾದ್ರೆ. ಸೊ ಇದು ಆಗ್ದವಾಗಿಂದನೂ ಸೀರಿಯಸ್ ಆಗಿ ಯಾಕಣ ಹಂಗೆ ನೋಡ್ಬಿಡ ನೀವು. ನೋಡಿ ಬ್ಲ್ಯಾಕ್ ಶಾಡೋ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ ಫ್ರೆಂಡ್ಸ್. ಅಲ್ಲಿ ಯಾರೋ ಪಾಸ್ ಆದಂಗೆ ಅನಿಸ್ತು ಇವಾಗ. ಸೊ ನಿಜವಾಗ್ಲೂ ನಾನು ಹೆಂಗೆ ನಿಮಗೆ ನಂಬಿಸೋದಂತ ನನಗೆ ಅರ್ಥ ಆಗ್ತಿದ್ದಿಲ್ಲ. ಸೀರಿಯಸ್ ಆಗಿ ಇಲ್ಲಂತೂ ಸಿಕ್ಕಾಪಟ್ಟೆ ನೆಗೆಟಿವ್ ವೈಬ್ಸ್ ಹೊಡಿತಿದ್ದೆ. ಸೊ ಬ್ರೋ ಬೇಡ ಬ್ರೋ. ಹಾಂ ಬೇಡ ಬ್ರೋ. ಬ್ರೋ ಮಲ್ಲೇಶ್ ಬ್ರೋ ಬ್ರೋ ತುಂಬ ಆಕ್ಟಿವಿಟೀಸ್ ಕೈ ತೊಳ್ಕೊಂಡು ಹೋಗೋಣ. ತೊಳ್ಕೊಂಡ್ಬಿಡೋಣ. ಕೈ ತೊಳ್ಕೊಂಡು ಹೋಗ್ಬಿಡೋಣ. ಸೊ ಫ್ರೆಂಡ್ಸ್ ಯಾರು ಏನು ಬೇಜಾರು ಮಾಡ್ಕೊಬೇಡಿ, ನಾವು ಫುಲ್ಲು ತಿನ್ಬೇಕಂತ ಬಂದಿಲ್ಲ. ಬಟ್ ಇಲ್ಲಿ ಏನು ನಡೀತಿದೆ, ಈ ಥರ ಮಾಡಿದ್ರೆ ಏನಾದರೂ ನಡೆಯುತ್ತಾ ಅನ್ನೋ ಕಾನ್ಸೆಪ್ಟಲ್ಲೇ ಬಂದಿರೋದು. ಸೊ ಸೀರಿಯಸ್ ಆಗಿ ಯಾರು ಟ್ರೈ ಮಾಡಬೇಡಿ, ಇದಂತೂ ನಡೆಯೋ ಅಂಥ ವಿಷಯ ಅಲ್ಲ. ತುಂಬ ನೆಗೆಟಿವ್ ವೈಬ್ಸ್ ಇದೆ. ಏನಾಯ್ತಣ್ಣ? ಅಲ್ಲಿ ಯಾರು ಓದಂಗೆ ಕಾಣಿಸ್ತಿದ್ರು. ಬಿಡು ಏನಿಲ್ಲ ಬ್ರೋ, ಎತ್ಕೊಳ್ಳಿ ಬ್ರೋ, ನಿಮ್ಮ ಐಟಮ್ ಎತ್ಕೊಳ್ಳಿ. ಸೊ ಇದನ್ನ ಇಲ್ಲೇ ಹಿಂಗೆ ಇಕ್ತೀರಿ. ಇಲ್ಲಿ 10-15 ನಾಯಿ ಇದೆ, ಅವು ಬೇಕಾದ್ರೂ ತಿನ್ನುತ್ತೆ. ಊಟ ಅಂತೂ ವೇಸ್ಟ್ ಆಗಲ್ಲ. ಸೊ ಇಲ್ಲಿಂದ ಆಚೆ ಹೋಗೋವರೆಗೂ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಸೊ ಕೊಡು ಪ್ರಜ್ವಲ್. ಸೊ ಫ್ರೆಂಡ್ಸ್ ಇಲ್ಲಿಂದ ಆದರೆ ನಾವು ಓಡ್ತಾ ಇದ್ದೀರಿ. ಬೇಕಾದ್ರೆ ನೋಡಿ ಪ್ರೂಫಿಗೆ ನಾನು ತೋರಿಸ್ತೀನಿ. ನಾಯಿಗಳಿದ್ದಾವೆ, ಅವು ಬೇಕಾದ್ರೆ ತಿನ್ಕೊಳುತ್ತೆ ನೋಡಿ. ಇಲ್ಲೆಲ್ಲ ನಾಯಿಗಳಿದ್ದಾವೆ. ಸೊ ಊಟ ಏನು ವೇಸ್ಟ್ ಆಗಲ್ಲ. ಪ್ರಜ್ವಲ್ ಆರಾಮಾಗಿ ಬಾ, ತಲೆಗಿಲ್ಲ ಕೆಡಿಸ್ಕೊಂಬೇಡ. ಹೆಂಗ ಅನಿಸ್ತಿದೆ ಬ್ರೋ ಮಲ್ಲೇಶ್ ಬ್ರೋ? ಬ್ರೋ ನನ್ಗಂತೂ ಫುಲ್ಲು ಇವತ್ತು ನಿದ್ದೆ ಬರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಿನಗೆ ಮುನಿ ಬ್ರೋ? ಬ್ರೋ ನನ್ಗೇನು ಬ್ರೋ ಅದು ಪೀಸು ಹಿಂಗ್ ಮೂವ್ ಆಯ್ತು. ಅದೇ ಬ್ರೋ ನನಗೂ ಆಶ್ಚರ್ಯ ಆಗ್ತಿರೋದು ಆ್ಯಕ್ಚುಲಿ. ಅದು ಯಾವ ಥರ ಮೂವ್ ಆಯ್ತು ಹೇಳಿ? ಭಯಾನಕ ಮೂವ್ ಆಯ್ತು. ಏನಪ್ಪ ಅಲ್ತಿದೆ ನಾಯಿ. ಮುಂದೆ ಹೋಗ್ಬೇಕಂದ್ರೆ ಟೆನ್ಷನ್ ಆಗ್ತಾ ಇದೆ ನನಗಂತೂ. ಸೊ ಎಲ್ಲ ಸ್ಮಶಾನದಲ್ಲೂ ದೇವ್ರದ್ದು ಇರುತ್ತೆ. ಹಿಂದ್ಗಡೆ ಏನಿಲ್ಲ ಬಾಬ್ರ. ನಾಯಿ ಬ್ರೋ, ನಾಯಿ ಬಿಡು ಬ್ರೋ. ಬೇಗ ಹೋಗೋಣ ಬಂದಿದ್ದೀವಿ. ಸೊ ಫ್ರೆಂಡ್ಸ್ ಯಾರು ಅಣ್ಣ ಬನ್ನಿ ಅಣ್ಣ, ಯಾಕೋ ಸೇಫ್ ಅಣ್ಣ. ಬನ್ನಿ ಅಣ್ಣ, ಸುಮ್ಮನೆ ಬೇಡ. ಬನ್ನಿ ಬ್ರೋ. ಬೇಡ ಬನ್ನಿ ಬ್ರೋ. ಬನ್ನಿ ಬ್ರೋ. ಸೊ ಫ್ರೆಂಡ್ಸ್ ಸೇಫ್ ಅಲ್ಲ ಅನಿಸ್ತಿದೆ. ಇಲ್ಲಿಗಾದ್ರೆ
ಈ ವಿಡಿಯೋ ನಾವು ಎಂಡ್ ಮಾಡ್ತಿದ್ದೀರಿ, ಯಾಕಂದರೆ ಇಲ್ಲಿಂದ ಹಿಂಗೆ ಆಚೆ ಹೋದರೆ ನಾವು ಮೇನ್ ರೋಡ್ಗೆ ಹೋಗ್ಬಿಡ್ತೀರಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇವ್ರದ್ದು ಚಾನಲ್ ಇದೆ, ಸೊ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಮ್ಮ ಪ್ರಜ್ವಲ್ ಚಾನಲ್ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ. ಪ್ರಜ್ವಲ್ ಚಾನಲ್ಲು ನೋಡಿ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.